ದೇಶದ ಇತಿಹಾಸದಲ್ಲಿ ಎರಡನೇ ಅತ್ಯಂತ ದೊಡ್ಡ ದುರಂತ ಅಂತ ಕೂಡ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ 2010 ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದಂಥ ವಿಮಾನ ದುರಂತ. ಅದನ್ನೇ ಮೋಸ್ಟ್ಲಿ ಜನ ಇನ್ನೂ ಕೂಡ ಮರ್ತಿರಲಿಲ್ಲ. ಕಾರಣ 160ಕ್ಕೂ ಹೆಚ್ಚು ಜನ ಅಲ್ಲೂ ಕೂಡ ಮೃತಪಟ್ಟಿದ್ರು. 166ಕ್ಕೂ ಹೆಚ್ಚು ಜನ ಪ್ರಯಾಣ ಬೆಳೆಸಿದಂಥ ವಿಮಾನ ದುರಂತಕ್ಕೀಡಾಗಿತ್ತು. ಜಸ್ಟ್ 8 ಜನ ಆ ವಿಮಾನ ದುರಂತದಲ್ಲಿ ಬದುಕುಳಿದಿದ್ರು. ಉಳಿದವರೆಲ್ಲ ಕೂಡ ಮೃತಪಟ್ಟಿದ್ರು. ಅದಾದ ಬಳಿಕ ಸಂಭವಿಸಿರುವ ಅತಿ ದೊಡ್ಡ ವಿಮಾನ ದುರಂತ ಅಂದರೆ ಅದು ಇದೆ. ಏರ್ ಇಂಡಿಯಾಗೆ ಸಂಬಂಧಪಟ್ಟಂಥ ಒಂದು ವಿಮಾನ ಗುಜರಾತ್ನ ಅಹಮದಾಬಾದ್ನ ಅಂತಾರಾಷ್ಟ್ರೀಯ ವಿಮಾನದಿಂದ ಟೇಕ್ ಆಫ್ ಆಗಿ ಕೆಲ ಕ್ಷಣಗಳಲ್ಲಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಒಂದು ದುರಂತ ಸಂಭವಿಸಿ ಹೋಗಿತ್ತು. ಯಾಕೆ, ಏನಾಯಿತು? ಈ ಅಪಾಯದ ಮುನ್ಸೂಚನೆ ಯಾರಿಗೂ ಕೂಡ ಇರಲೇ ಇಲ್ವಾ? ಅದನ್ನು ಕಮ್ಯುನಿಕೇಟ್ ಮಾಡೋದಕ್ಕೂ ಕೂಡ ಸಮಸ್ಯೆ ಆಗೋಯ್ತಾ ಪೈಲಟ್ಗೆ? ಇದೆಲ್ಲವೂ ಕೂಡ ಪ್ರಶ್ನೆ. ಬಟ್ ಕೆಲವರು ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ, ಅಲ್ಲಿ ಕೆಲಸ ಮಾಡಿರೋರ ಕೆಲ ಪೈಲಟ್ಗಳ ಮಾತನ್ನು ತಾವು ಗಮನಿಸಬಹುದು. ಆರಂಭದಿಂದಲೂ ಕೂಡ ಆ ವಿಮಾನ ನಿಲ್ದಾಣದ ಬಗ್ಗೆ ಒಂದಷ್ಟು ಅಪಸ್ವರಗಳಿತ್ತಂತೆ. ಕಾರಣ ಹದ್ದಿನ ಕಾಟ, ಹಕ್ಕಿಗಳ ಕಾಟ. ವಿಮಾನ ಟೇಕ್ ಆಫ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಕೆಲ ಬಾರಿ ಇಂಥ ಆತಂಕಗಳನ್ನು ಕೂಡ ಫೇಸ್ ಮಾಡಿದ್ದೀವಿ. ಆದರೆ ಜಸ್ಟ್ ಅದೊಂದೇ ವಿಮಾನ ನಿಲ್ದಾಣನ, ದೇಶದ ಬಹುತೇಕ ಕಡೆ ಇರುವಂಥ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಹಕ್ಕಿಗಳ ಹಾರಾಟ ಇರುತ್ತೆ, ಹದ್ದಿನ ಕಾಟ ಇರುತ್ತೆ. ಸೊ ಎಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ತುಸು ಹೆಚ್ಚಿಗೆ ಇತ್ತು ಹದ್ದು ಮತ್ತು ಹಕ್ಕಿಗಳ ಕಾಟ ಅನ್ನುವಂಥ ವಿಚಾರ. ಹಾಗಾಗಿ ಮೋಸ್ಟ್ಲಿ ಹದ್ದು ಅಥವಾ ಹಕ್ಕಿ ಯಾವುದಾದ್ರೂ ಈ ವಿಮಾನದ ರೆಕ್ಕೆಗೆ ಅಪ್ಪಳಿಸಿರೋದ್ರಿಂದ ಈ ರೀತಿ ದುರಂತ ಸಂಭವಿಸ್ತಾ, ಅಥವಾ ಇಂಜಿನ್ನಲ್ಲೇ ಏನಾದರೂ ಸಮಸ್ಯೆಗಳಾಗಿತ್ತಾ? ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲೇ ಅಪಾಯದ ಮುನ್ಸೂಚನೆ ಇದ್ರೂ ಕೂಡ ಸಿಬ್ಬಂದಿ ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ರಾ? ಇಂಥ ಹಲವು ಪ್ರಶ್ನೆಗಳು ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ಕೇಳೋದಕ್ಕೆ ಸಿಗ್ತಾ ಇದೆ. ಬಟ್ ಎಲ್ಲದರ ಬಗ್ಗೆ ಪರಿಶೀಲನೆ ಆದ ಬಳಿಕವೇ ಒಂದು ಕ್ಲಿಯರ್ ಆದ ಉತ್ತರ ಸಿಗಬೇಕು. ಎಕ್ಸಾಕ್ಟ್ಲಿ ಈ ವಿಮಾನ ಈ ರೀತಿ ದುರಂತ ಅಂತ್ಯ ಕಾಣೋದಕ್ಕೆ ಕಾರಣ ಏನಿರಬಹುದು ಅಂತ. ಬಟ್ ಏನೇ ಹೇಳಿ, 265 ಜನ ದುರಂತ ಅಂತ್ಯ ಕಂಡಿರೋದು ವಿಪರ್ಯಾಸದ ಸಂಗತಿ. ಈಗ ಅದರ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪಡೆದುಕೊಳ್ತಿದ್ದಾರೆ. ಮತ್ತೊಂದು ಕಡೆ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು, ಅವರಿಗೆ ಧೈರ್ಯ ಹೇಳುವ ಕೆಲಸ ಕೂಡ ಆಗೋಯ್ತು. ಬಟ್ ಇನ್ನೊಂದು ವಿಚಾರ ನಾವು ಗಮನಿಸಬೇಕು. ಹೇಗೆ ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಆಗುತ್ತೆ, ತನಿಖೆ ಆಗಬಹುದು, ಹೇಗೆ ಅದನ್ನು ಫೈಂಡ್ ಔಟ್ ಮಾಡ್ತಾರೆ, ಏನು ಸಮಸ್ಯೆ ಆಗಿತ್ತು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋದರೆ, ಏರ್ ಇಂಡಿಯಾದಲ್ಲಿ ವಿದೇಶಿಗರು ಇದ್ದ ಕಾರಣ ಈಗ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ICAO ನಿಯಮದ ಅನ್ವಯ 13ರ ಪ್ರಕಾರ ಈ ಬಗ್ಗೆ ತನಿಖೆನ ನಡೆಸಲಾಗುತ್ತೆ ಅನ್ನುವಂಥ ವಿಚಾರ. ಕಾರಣ ನಾವು ನೋಡಬೇಕು, ಅದರಲ್ಲಿ ಅಂತಾರಾಷ್ಟ್ರೀಯ ನಾಗರಿಕರು ಕೂಡ ಇದ್ರಲ್ಲ, ಆ ರೀತಿಯ ವಿಮಾನಯಾನ ಆಗಿತ್ತಲ್ವಾ. ಹಾಗಾಗಿ ಅದರ ಸಂಸ್ಥೆ ಅಡಿ ಕೂಡ ತನಿಖೆ ಆಗುತ್ತೆ. ಎಕ್ಸಾಕ್ಟ್ಲಿ ಕಾರಣ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡೋಲ್ಲೂ ಕೂಡ ತನಿಖೆ ಆಗುತ್ತೆ ಅಂತ. ಜೊತೆಗೆ ಮೊದಲು ದುರಂತ ಆಗಿರುವಂಥ ಜಾಗವನ್ನು ಸೆಕ್ಯೂರ್ ಮಾಡಲಾಗುತ್ತಂತೆ. ಎಕ್ಸಾಕ್ಟ್ಲಿ ಈಗೇನು BK ಹಾಸ್ಟೆಲ್ ಇದೆಯಲ್ಲ, ದುರಂತ ಸಂಭವಿಸಿರುವಂಥ ಸ್ಥಳ ಇದೆಯಲ್ಲ, ಮೊದಲು ಅದನ್ನು ಸೆಕ್ಯೂರ್ ಮಾಡ್ತಾರೆ ಅಧಿಕಾರಿಗಳು. ಇನ್ಯಾವುದೇ ರೀತಿಯ ಸಮಸ್ಯೆಗಳು ಅಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮೊದಲು ಅದನ್ನು ಸೆಕ್ಯೂರ್ ಮಾಡಿ, ಆ ನಂತರ ಪರಿಶೀಲನೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಅದೇ ಸ್ಥಳದಲ್ಲಿ ತನಿಖೆ ಹೋಗುತ್ತೆ ಅಂತ. ಮತ್ತೊಂದು ನಾವು ಗಮನಿಸಬೇಕು, ಭಾರತದ AAIB ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಈ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಈ ಸಂಸ್ಥೆ ಹೊತ್ಕೊಳ್ಳುತ್ತೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಈ ಬ್ಯೂರೋ ನಡೆಸ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಅದಾದ ಬಳಿಕ ಇದ್ರ ಜೊತೆಗೆ ಈ ವಿಮಾನದಲ್ಲಿ ಬ್ರಿಟಿಷ್ ನಾಗರಿಕರು ಇದ್ದರು, ಕೆನಡಿಯನ್ ಪ್ರಜೆ ಇದ್ದರು. ಆ ಕಾರಣಕ್ಕೆ ಅಲ್ಲಿ ವಿಮಾನ ದುರಂತ ತನಿಖಾ ಸಂಸ್ಥೆಗಳು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿನ ತನಿಖಾ ಸಂಸ್ಥೆಗಳು ಕೂಡ ಬರುವ ಸಾಧ್ಯತೆ, ಅವರು ಕೂಡ ಇಲ್ಲಿ ತನಿಖೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಕಾರಣ ಬೇರೆ ಬೇರೆ ನಾಗರಿಕರು ಕೂಡ, ಬೇರೆ ದೇಶದ ನಾಗರಿಕರು ಕೂಡ ಅದರಲ್ಲಿ ಇದ್ದರು ಅನ್ನೋ ಕಾರಣಕ್ಕೆ. ಜೊತೆಗೆ ವಿಮಾನದಲ್ಲಿದ್ದಂಥ ಬ್ಲ್ಯಾಕ್ ಬಾಕ್ಸ್ಗಳಾದ FTR ಫ್ಲೈಟ್ ಡಾಟಾ ರೆಕಾರ್ಡರ್ ಹಾಗೂ CVR, ಸೊ ಇದನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅದರಲ್ಲಿ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳಿತ್ತಾ, ಏನಾದರೂ ರೆಕಾರ್ಡ್ ಆಗಿದೆಯಾ, ಮೊದಲು ಅದನ್ನು ಪರಿಶೀಲನೆ ಮಾಡ್ತಾರೆ. ಆಲ್ಮೋಸ್ಟ್ ವಿಮಾನ ದುರಂತಕ್ಕೀಡಾದಂಥ ಸಂದರ್ಭಗಳು ಹೇಗಿರುತ್ತೆ ಅನ್ನೋದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ. ಸೊ ಮೊದಲ ಹಂತವಾಗಿ ಅದನ್ನು ಕೂಡ ಪರಿಶೀಲನೆ ಮಾಡುತ್ತೆ. ತನಿಖೆ ಆದಂಥ ಸಂದರ್ಭದಲ್ಲಿ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ಈ ವೆದರ್ ಕಂಡೀಷನ್ ಇರಬಹುದು, ರೆಕಾರ್ಡ್ ಮೇಂಟೆನೆನ್ಸ್ ಇರಬಹುದು, ಏರ್ ಕಂಟ್ರೋಲ್ ಲಾಕ್ಸ್ ಇರಬಹುದು, ವೆದರ್ ಸ್ಟೆಬಿಲಿಟಿ ಹೇಗಿತ್ತು, ಮೆಟ್ರೋಲಾಜಿಕಲ್ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಮೊದಲ ಹಂತವಾಗಿ ಅಂತ. ಸೊ ಅದರಲ್ಲಿ ಏನಾದರೂ ಫೈಂಡ್ ಔಟ್ ಆಗುತ್ತಾ, ಏನು ಕಾರಣ ಆಯಿತು ಈ ವಿಮಾನ ಈ ರೀತಿ ಪತನ ಆಗೋದಕ್ಕೆ, ಆ ಆಯಾಮದಲ್ಲಿ ತನಿಖಾ ಸಂಸ್ಥೆಗಳ ತನಿಖೆ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ಫ್ಯೂಲ್ ಕ್ವಾಲಿಟಿ ಬಗ್ಗೆ ಕೂಡ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ, ಅದರಲ್ಲಿ ಏನಾದರೂ ಸಮಸ್ಯೆ ಆಗಿತ್ತಾ, ಅದರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಫ್ಯೂಲ್
ಅಲ್ಲಿ ಲೋಡ್ ಆಗಿರೋದ್ರಿಂದಲೂ ಕೂಡ ಈ ದುರಂತ ತೀವ್ರತೆ ಹೆಚ್ಚು ಮಾಡೋದಕ್ಕೆ ಅದು ಕೂಡ ಕಾರಣ ಆಗಿರಬಹುದು ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಸೊ ಅಲ್ಲೂ ಕೂಡ ಆ ಆಯಾಮದಲ್ಲೂ ಕೂಡ ತನಿಖೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಈ ರೀತಿ ಬೇರೆ ಬೇರೆ ಆಯಾಮಗಳು, ಹಲವು ತನಿಖಾ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿ ತನಿಖೆ ಮಾಡುತ್ತೆ. ಸೊ ಅದಾದ ಬಳಿಕವೇ ವಿಮಾನ ದುರಂತಕ್ಕೆ ಎಕ್ಸಾಕ್ಟ್ಲಿ ಕಾರಣ ಏನಾಯಿತು ಅನ್ನೋದನ್ನು ಕೂಡ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆ ಕಡೆನೇ ಈಗ ದೇಶದ ಜನರ ಚಿತ್ತ ಏನಾಗಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆಯಲ್ಲ, ಈ ತನಿಖೆ ಆಗಿ ಪರಿಶೀಲನೆ ಆದ ಬಳಿಕ ಎಕ್ಸಾಕ್ಟ್ಲಿ ಆ ಪಾಯಿಂಟನ್ನು ಫೈಂಡ್ ಔಟ್ ಮಾಡ್ತಾರೆ ಅಧಿಕಾರಿಗಳು. ಬಟ್ ನೋಡಿ, ಮೊದಲ ಹಂತವಾಗಿ ಆ ಸ್ಥಳ, ದುರಂತ ಆಗಿರುವಂಥ ಸ್ಥಳ, ಅದನ್ನು ಸೆಕ್ಯೂರ್ ಮಾಡಿದ್ದಾರೆ ಅಧಿಕಾರಿಗಳು ಆಲ್ರೆಡಿ. ಬಟ್ ಈಗ ಅಂತಾರಾಷ್ಟ್ರೀಯ ನಾಗರಿಕರು ಕೂಡ ಅದರಲ್ಲಿ ಇರೋದ್ರಿಂದ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಕೂಡ ತನಿಖೆ ಮಾಡುವಂಥ ಸಾಧ್ಯತೆ ಇರುತ್ತಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಅದು ಹೇಗಾಗುತ್ತೆ, ಆ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಥಳದಲ್ಲಿರೋದು, ಅಲ್ಲಿ ಮಾಹಿತಿ ಪಡೆದುಕೊಳ್ತಾ ಇರೋದು, ಅಧಿಕಾರಿಗಳು ಕೂಡ ಅವ್ರಿಗೆ ಮಾಹಿತಿ ಕೊಟ್ಟರು, ಪರಿಸ್ಥಿತಿಯ ಅವಲೋಕನ ಕೂಡ ಆಗಿದೆ. ಬಟ್ ಈಗ ಪ್ರಶ್ನೆ ಇರೋದು, ಅತಿ ದೊಡ್ಡ ಸವಾಲಾಗೋದೇನು ಗೊತ್ತಾ ಅಧಿಕಾರಿಗಳಿಗೆ, ಅದರಲ್ಲಿ ಇದ್ದಂಥ ಪ್ರಯಾಣಿಕರ ಪತ್ತೆ ಮಾಡೋದು, ಅಂದರೆ ಗುರುತು ಪತ್ತೆ ಆಗೋದು. ಸಹಜವಾಗಿ ಟಿಕೆಟ್ ಬುಕ್ಕಿಂಗ್ ಆಗಿರುತ್ತೆ, ಅದನ್ನು ಫೈಂಡ್ ಔಟ್ ಮಾಡಿ ಕೂಡ ನೋಡಬಹುದು. ಆದರೆ ಆ ದೇಹಗಳು ಅವರದ್ದೇ ಅನ್ನೋದನ್ನು ಪತ್ತೆ ಮಾಡೋದಿರುತ್ತಲ್ಲ, ಅದು ಅಧಿಕಾರಿಗಳಿಗೆ ಅತಿ ದೊಡ್ಡ ಸವಾಲಾಗುತ್ತೆ ಈ ಕ್ಷಣಕ್ಕೆ. ಹಾಗಾಗಿ ಕೆಲವರ ಪತ್ತೆ ಈಗ ಆಗ್ತಾ ಇದೆ. ಪೈಲಟು, ಓರ್ವ ಸಿಬ್ಬಂದಿ ಅವ್ರನ್ನೆಲ್ಲ ಪತ್ತೆ ಮಾಡಿದ್ದಾರಂತೆ. 10 ಮೆಡಿಕಲ್ ವಿದ್ಯಾರ್ಥಿಗಳ ಗುರುತು ಕೂಡ ಈಗ ಪತ್ತೆಯಾಗಿದೆ. ಬಟ್ ಪ್ರಯಾಣಿಕರ ಪೈಕಿ ಇನ್ನೂ ಕೆಲವರ ಗುರುತು ಪತ್ತೆಯಾಗಬೇಕಾಗಿತ್ತು. ಹಾಗಾಗಿ ಉಳಿದ ಮೃತದೇಹಗಳ DNA ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಅದರ ಅನ್ವಯ ಗುರುತು ಪತ್ತೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಯಾಕಂದರೆ ಆ ದೇಹಗಳನ್ನು ನೋಡಿದ್ರೆ, ಮೃತದೇಹಗಳನ್ನು ಗಮನಿಸಿದ್ರೆ ಯಾರದ್ದೋ ಅಂತನೋ ಗೊತ್ತಿಡಿಯೋಕ್ಕಾಗಲ್ಲ, ಗುರುತು ಪತ್ತೆ ಮಾಡೋಕ್ಕಾಗಲ್ಲ. ಈಗ ಇರುವಂಥ ಆಪ್ಷನ್ DNA ಪರೀಕ್ಷೆ ಮಾಡಿದಾಗ ಅವರ ಗುರುತುಗಳು ಪತ್ತೆಯಾಗುತ್ತೆ ಅನ್ನುವಂಥ ವಿಚಾರ. ಬಟ್ ಸಹಜವಾಗಿ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿರೋದು ಈ ವಿಮಾನ ದುರಂತದಿಂದ. ಏನಾಯಿತು, ಎಷ್ಟು ಸೇಫ್ ವಿಮಾನಯಾನ, ಯಾವುದನ್ನು ಬುಕ್ ಮಾಡ್ಕೊಳ್ಬೇಕು, ಇಂಥ ನಾನಾ ಪ್ರಶ್ನೆಗಳು ಪ್ರಯಾಣಿಕರಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಜಸ್ಟ್ ಟೇಕ್ ಆಫ್ ಆಗಿ 5 ನಿಮಿಷಕ್ಕಿಂತದೊಂದು ದುರಂತ ಆಗುತ್ತೆ ಅಂದರೆ ಅಲ್ಲಿನ ಸಿಬ್ಬಂದಿಗೂ ಅಲ್ಲಿ ಯಾರಿಗೂ ಕೂಡ ಮಾಹಿತಿ ಇರಲಿಲ್ವಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಯಾಕಂದರೆ ಈ ವಿಮಾನ ಟೇಕ್ ಆಫ್ ಆಗೋಕ್ಕೂ ಮುನ್ನ ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಗಿದೆಯಾ, ತಾಂತ್ರಿಕ ದೋಷಗಳಿದೆಯಾ, ಇದೆಲ್ಲವೂ ಕೂಡ ಪರಿಶೀಲನೆ ಆಗಿರುತ್ತೆ.